ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಆಂಧ್ರ ಪ್ರದೇಶದಲ್ಲಿ 1869 PACSಗಳು CSCಗಳಾಗಿ ಕಾರ್ಯನಿರ್ವಹಣೆ. ಆಂಧ್ರ ಪ್ರದೇಶದಲ್ಲಿ 1869 ಪ್ರಾಥಮಿಕ ಕೃಷಿ ಸಾಲ ಸಂಘಗಳು ಪ್ರಸ್ತುತ ಸಾಮಾನ್ಯ ಸೇವಾ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಡಿಜಿಟಲ್ ಮತ್ತು ನಾಗರಿಕ ಕೇಂದ್ರಿತ ಸೇವೆಗಳಿಗೆ ಪ್ರವೇಶವನ್ನು ವಿಸ್ತರಿಸುತ್ತಿವೆ ಎಂದು ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಲೋಕಸಭೆಗೆ ಮಾಹಿತಿ ನೀಡಿದರು. ಲಿಖಿತ ಉತ್ತರದಲ್ಲಿ ಸಹಕಾರ ಸಚಿವಾಲಯವು CSE ಗವರ್ನೆನ್ಸ್ ಸರ್ವೀಸಸ್ ಇಂಡಿಯಾ ಲಿಮಿಟೆಡ್ ಸಹಯೋಗದೊಂದಿಗೆ ದೇಶದಾದ್ಯಂತ ಅರ್ಹ PACSಗಳು CSCಗಳಾಗಿ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಡುತ್ತಿದೆ ಎಂದು ಶಾ ಹೇಳಿದರು. ಸಚಿವರ ಪ್ರಕಾರ ಆಂಧ್ರ ಪ್ರದೇಶದಲ್ಲಿ 1958 PACSಗಳನ್ನು CSCಗಳಾಗಿ ಸೇರಿಸಿಕೊಳ್ಳಲಾಗಿದೆ. ಅವುಗಳಲ್ಲಿ 1869 ಸಕ್ರಿಯವಾಗಿವೆ, ಆದರೆ 89 ನಿಷ್ಕ್ರಿಯವಾಗಿವೆ. PACSನಿಂದ ಪರಿವರ್ತಿತವಾದ CSCಗಳು ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳು, ವಿಮೆ, ಆಧಾರ್ ಸಕ್ರಿಯಗೊಳಿಸಿದ ಸೇವೆಗಳು, ಯುಟಿಲಿಟಿ ಬಿಲ್ ಪಾವತಿಗಳು, ಪ್ಯಾನ್ ಕಾರ್ಡ್ ಸೇವೆಗಳು, ಕೃಷಿ ಸೇವೆಗಳು, ಹಾಗೆಯೇ ವಿವಿಧ ಸರ್ಕಾರದಿಂದ ನಾಗರಿಕರಿಗೆ ಮತ್ತು ವ್ಯವಹಾರದಿಂದ ನಾಗರಿಕರಿಗೆ ಸೇವೆಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಸೇವೆಗಳನ್ನು ಒದಗಿಸುತ್ತವೆ. CSCಗಳಾಗಿ ಕಾರ್ಯನಿರ್ವಹಿಸುವ PACSಗಳ ಕಾರ್ಯಕ್ಷಮತೆಯನ್ನು ನಿಯತಕಾಲಿಕವಾಗಿ CSC SPVಯಿಂದ ಸ್ವೀಕರಿಸಿದ ಪರಿಶೀಲನಾ ಸಭೆಗಳು ಮತ್ತು ಸ್ಥಿತಿ ವರದಿಗಳ ಮೂಲಕ ಮೇಲ್ವಿಚಾರಣೆ ಮಾಡಲಾಗುತ್ತದೆ ಎಂದು ಶಾ ಹೇಳಿದರು. ಜಿಲ್ಲೆಗಳಲ್ಲಿ ಕೃಷ್ಣ ಪೂರ್ವ ಗೋದಾವರಿ ಮತ್ತು ಪಶ್ಚಿಮ ಗೋದಾವರಿ ರಾಜ್ಯದಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುವ ಅತಿ ಹೆಚ್ಚು ಸಂಖ್ಯೆಯ ಕಾರ್ಯಾಚರಣೆಯ PACSಗಳನ್ನು ಹೊಂದಿವೆ.